ಎಕ್ಸ್ ಅಂಡ್ ವೈ ಮೂಲಕ ಆಡಿಯನ್ಸ್ ಹೇಗೆ ಎಂಟರ್ಟೈನ್ ಆಗ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕನೆಕ್ಟ್ ಮಾಡ್ಕೊಂತಾರೆ ಸಿನಿಮಾದಲ್ಲಿ. ಅಂದ್ರೆ ಇದು ಇಟ್ ಈಸ್ ನಾಟ್ ಎ ಲಾರ್ಜರ್ ದನ್ ಲೈಫ್ ಫಿಲಮ್. ಎವ್ರಿ ಬಡೀಸ್ ಕತೆ ಇದೆ, ಯಾರು ಬೇಕಾದ್ರೂ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದ್ಮೇಲೆ ಅವರಿಗೆ ನಾವಲ್ಲಿ ನಗ್ಸಿದ್ರೆ ನಗ್ತಾರೆ, ನಾವು ಅಳಿಸಿದ್ರೆ ಅಳ್ತಾರೆ. ಇವಾಗ ಮೊನ್ನೆ ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ರು, ಒಂದು 15-20 ಜನ ಆಟೋ ಡ್ರೈವರ್ಸ್ ಕರ್ಸಿದ್ವಿ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಆಟೋ ಡ್ರೈವರ್ ಇತ್ತು. ನೀವು ಸುಳ್ಳು ಅಂತಾನು ಅನ್ಕೋಬಹುದು. ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರಂಟ್ ರೋಡ್ ಕೂತ್ರೆ 2 ರೋ ಆಟೋ ಡ್ರೈವರ್ಸ್ ಅಳ್ತಾ ಇದ್ರು. ಅಂದ್ರೆ ಎಮೋಷನಲ್, ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಎಮೋಷನಲ್ಲಿ ಅಳ್ತಾ ಇದ್ರು. ಸೊ ನನಗೆ ಅನ್ಸೋದು, ನಾವು ಅವ್ರನ್ನ ಕ್ಯಾಟಗರೈಸ್ ಮಾಡ್ಬಿಟ್ಟಿದೀವಿ. ಆಟೋ ಡ್ರೈವರ್ಸ್ ಎಲ್ಲ ಮಾಸ್, ಹೋಟೆಲ್ ಅವರೆಲ್ಲ ಮಾಸ್ ಅಂತ. ಹಂಗಿಲ್ಲ, ಎಲ್ಲಾರು ಹ್ಯೂಮನ್ ಬೀಯಿಂಗ್ಸ್. ಎಲ್ಲಾರ್ಗು ಒಂದು ಒಳಗಡೆ ಒಂದು ಪೇನ್ ಇರುತ್ತೆ, ಒಳಗಡೆ ಒಂದು ಖುಷಿ ಇರುತ್ತೆ. ಆಸ್ ಎ ಫಿಲಮ್ ಮೇಕರ್ ನನ್ನ ಕೆಲಸ ಏನಂದ್ರೆ ಅದನ್ನ ಟಚ್ ಮಾಡೋದಷ್ಟೇ. ಅದನ್ನ ನನ್ನ ಸ್ಟೈಲಲ್ಲಿ ನಾನು ಟಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಷಯ ಕನ್ವಿನ್ಸ್ ಮಾಡೋದು ಕಷ್ಟ. ನಾನು ಟಚ್ ಮಾಡ್ಬೋದು ಗುರು, ಈಸಿ ಗೊತ್ತು ನನಗೆ, ಸೈಕಾಲಜಿ ಗೊತ್ತು, ಅವ್ರ ಒಳಗಡೆ ಏನಿದೆ ಅನ್ನೋದು ಗೊತ್ತು. ಐ ಕ್ಯಾನ್ ಟಚ್ ದೇರ್ ಎಮೋಷನ್ಸ್ ಅಂತ ನಾನು ಹೇಳ್ಬೋದು. ಬಟ್ ಕೇಳೋರ್ಗೆ ಅದು ಅರ್ಥ ಆಗಲ್ಲ. ಹಂಗೆ ಆಗಲ್ಲ ಬಿಡಿ ಸರ್, ಹೊಡಿಬೇಕು ಸರ್,